ಡೈಲಿ ಬರ್ತೀನಿ ಫ್ರೆಂಡ್ಸ್. ನೋಡಿ ಇವ್ ನನ್ನ ಫ್ರೆಂಡು. ಹಾಯ್ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ 8ನೇ ದಿನಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ಸೊ ಆ್ಯಸ್ ಯೂಸಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಕಾಡಿರೋ ಒಂದೇ ಒಂದು ಪ್ರಶ್ನೆ ಏನಂತಂದರೆ, ಯಾಕೆ ತುಂಬ ಜನ ಫಿಟ್ನೆಸ್ ಜರ್ನಿನ ಮಧ್ಯದಲ್ಲೇ ಬಿಟ್ಬಿಡ್ತಾರೆ? ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ರತಿನಿತ್ಯದಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂದಿನಂತೆ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ನ ಮಾಡಿ, ಸೊ ಸ್ಟ್ರೆಚಿಂಗ್ನ ಪ್ರಾಕ್ಟೀಸ್ ಮಾಡಿದೆ. ಮತ್ತು ಫ್ರೆಂಡ್ಸ್, ಡೇ 1ಗೆ ಕಂಪೇರ್ ಮಾಡಿದರೆ ಡೇ 7ಅಲ್ಲಿ ತುಂಬ ಚೇಂಜಸ್ ಇದೆ. ಬಟ್ ಆದರೂ ಇನ್ನೂ ತುಂಬ ದೂರ ಹೋಗೋದಿದೆ. ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ನನ್ನ ವೀಡಿಯೋನ ನೋಡ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿಬಿಟ್ಟು, ಮಗ ನಾನು ನಿನ್ನ ಫಿಟ್ನೆಸ್ ಜರ್ನಿನಲ್ಲಿ ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಇವತ್ತಿಂದ ಜಾಯ್ನ್ ಆಗಿದ್ದಾನೆ ಫ್ರೆಂಡ್ಸ್. ನೋಡೋಣ ಇನ್ನೂ ಎಷ್ಟು ದಿನ ಅವನು ಈ ಜರ್ನಿನಲ್ಲಿ ಕಂಟಿನ್ಯೂ ಮಾಡ್ತಾನೆ ಅಂತ. ಡೈಲಿ ಬರ್ತೀನಿ ಫ್ರೆಂಡ್ಸ್. ನೋಡಿ ಇವ್ ನನ್ನ ಫ್ರೆಂಡು, ಕ್ಲಾಸ್ಮೇಟು ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡ್ದಾಗಿಂದ ನಾನು ಬರ್ತೀನಿ ಅಂದ್ಬಿಟ್ಟು ಕೊನೆಗೆ ಇವತ್ತು ಬಂದವನೇ. ಬಾರ ವೀಡಿಯೋ ಮಾಡೋಣ ಅಂತಂದರೆ, ಇಲ್ಲ ಇನ್ನೊಂದು 2 ದಿನ ಆದಮೇಲೆ ಬರ್ತೀನಿ. ನೋಡೋಣ ನನ್ನ ಫಿಟ್ನೆಸ್ ಜರ್ನಿಗೆ ಇವನು ಜಾಯ್ನ್ ಆಗ್ತಾನ ಅಂತ. ಅವನು ಕೂಡ ತುಂಬ ದಪ್ಪ ಆಗಿದ್ದಾನೆ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಜರ್ನಿನ ಯಾರಾದರೂ ನೋಡಿ ಇಂಪ್ರೆಸ್ ಆಗಿ ಅವರು ಕೂಡ ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದರೆ ಅದಕ್ಕಿಂತ ಒಳ್ಳೆ ವಿಷಯ ಯಾವುದೂ ಇಲ್ಲ ಅಂತ ಹೇಳಿದ್ದೆ. ಅವ್ನು ಜಾಯ್ನ್ ಆಗಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ. ಅವ್ನು ನಿಜವಾಗಿಯೂ ಜರ್ನಿನ ಕಂಪ್ಲೀಟ್ ಮಾಡ್ತಾನ ಅಥವಾ ನಾಳೆಯಿಂದ ಶುರು ಮಾಡೋಣ ಅನ್ನೋ ಕ್ಲಬ್ಬಿಗೆ ಸೇರ್ಕೊಂತಾನ, ನೋಡೋಣ. ಜೀವನ ಅಂದರೆ ನಿರಂತರ ಪ್ರಯತ್ನ. ಹಾಗೆ ಫಿಟ್ನೆಸ್ ಅಂದರೂ ಕೂಡ ಒಂದಿನದ ಸಾಧನೆ ಅಲ್ಲ. ನಿರಂತರವಾಗಿ ಪ್ರಯತ್ನ ಮಾಡಿದರೆ ನಿಜವಾಗ್ಲೂ ನಮ್ಮ ಗುರಿನ ನಾವು ತಲುಪ್ತೀವಿ. ಮತ್ತೆ ಗೋ ಸ್ಲೋ ಬಟ್ ಡೋಂಟ್ ಸ್ಟಾಪ್. ಅಂದರೆ ನಿಧಾನವಾಗಿ ಹೋಗಿ, ಆದರೆ ನಿಲ್ಬೇಡಿ. ಪ್ರತಿದಿನ 1% ಬೆಟರ್ ಆದರೆ 1 ವರ್ಷದ ನಂತರ ಎಷ್ಟೋ ಬದಲಾವಣೆಯನ್ನು ನೋಡ್ಬೋದು. ನಾನೇನು ತುಂಬ ಸ್ಪೀಡಾಗಿ ಓಡ್ತಾ ಇಲ್ಲ, ಆದರೆ ನಾನು ನಿಲ್ತಾ ಇಲ್ಲ. ನಿಮಗೂ ಯಾವುದಾದ್ರೂ ಗುರಿ ಇದ್ದರೆ ದೊಡ್ಡ ಜಂಪ್ ಮಾಡೋದಕ್ಕಿಂತ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ಆ ಒಂದು ಸ್ಟೆಪ್ಪು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಮತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಕೇವಲ ನಾನು ಹೇಗೆ ಸಣ್ಣ ಆಗ್ತೀನಿ ಅನ್ನೋ ಉದ್ದೇಶ ಅಲ್ಲ. ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಬೇರೆ ಯಾರಾದರೂ ತಮ್ಮ ಆರೋಗ್ಯದ ಕಡೆ ಗಮನ ಕೊಡಲಿ ಅನ್ನೋ ಉದ್ದೇಶನೂ ಆಗಿದೆ. ನಾವು ಒಬ್ಬರೇ ನಡೆದರೆ ವೇಗವಾಗಿ ಹೋಗ್ಬೋದು, ಆದರೆ ಜೊತೆಯಾಗಿ ನಡೆದರೆ ತುಂಬ ದೂರ ಹೋಗ್ಬೋದು. ಸೊ ಇನ್ನು ಮುಂದೆ ನನ್ನ ಜರ್ನಿನಲ್ಲಿ ನನ್ನ ಫ್ರೆಂಡ್ ಜೊತೆ ನೀವು ಇರ್ತೀರ ಅಂತ ಭಾವಿಸ್ತಾ ಒಟ್ಟಿಗೆ ಆರೋಗ್ಯಕರ ಜೀವನದ ಕಡೆ ಹೆಜ್ಜೆ ಇಡೋಣ. ಮತ್ತು ತುಂಬ ದಿನ ಆದಮೇಲೆ ಸಿಟಪ್ಸ್ನ ಪ್ರಾಕ್ಟೀಸ್ ಮಾಡಿದೆ ಫ್ರೆಂಡ್. ನಿಜ ಹೇಳಬೇಕು ಅಂದರೆ ಕೆಳಗಡೆ ಕುತ್ಕೊಂಡ್ರೆ ಮೇಲೆ ಎದೊಳಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಆದರೂ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೆಂಗೋ 10 ಟೈಮ್ಸ್ ಮಾಡಿದೆ. ಈ ನನ್ನ ಜರ್ನಿನ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಅದೇ ರೀತಿ ಯಾರು ಇದುವರೆಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕನ್ನಡ 437 ಅಂತ. ಆ್ಯಸ್ ಯೂಸ್ವಲ್ ಇವತ್ತು ಕೂಡ ಸೂರ್ಯ ನಮಸ್ಕಾರ ಮಾಡಿ ನನ್ನ ಜರ್ನಿನ ಎಂಡ್ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.